ಪೀಸು ಚಿಕ್ಕದಿದೆ ಸೀರೆ ಅದು ಆಯಿತಾ. ಯಾವ ಥರ ಬಟ್ಟೆ ಲೈನಿಂಗ್ ಬಟ್ಟೆ ಕಟ್ ಮಾಡಿರೋದು ಹಾಕ್ತೀನಿ ಅಂತ ಅಂದ್ಬಿಟ್ಟು ನೋಡಿ ನೀವು. ಈ ಥರ ಇರುತ್ತಲ್ಲ, ಈ ಥರ ಮಾಡ್ಕೊಂಡು ಏನಿದೆ ನೋಡಿ ಸೆಂಟ್ರಿಗೆ ಇದು ಕಟ್ ಮಾಡ್ಕೊಂಡು ಫ್ರಂಟ್ ಇದು ಫ್ರಂಟ್ ಮಾಡ್ಕೊಬಿಟ್ಟು ಸರಿನಾ. ಈ ಥರ ಇರುತ್ತಲ್ವ, ಇದನ್ನು ಇಟ್ಕೊಳ್ಳಿ. ಪೆನ್ನ ಹಾಕ್ಬಿಟ್ಟು ಮ್ಯಾಚ್ ಹೊಡ್ದಿರ್ತೀವಲ್ಲ ಅಷ್ಟೇ ಕಟಿಂಗ್ ಮಾಡಬೇಕಾದ್ರೆ ಮ್ಯಾಚ್ ಹೊಡ್ದಿರ್ತೀವಲ್ವ ಅದನ್ನು ಈ ಥರ ಇಟ್ಕೊಳ್ಳಿ. ಇಟ್ಕೊಬಿಟ್ಟು ನೋಡಿ ಮಾರ್ಕ್ ಬಂದಿದೆ ಅದ್ರ ಮೇಲೆ ಹಾಕ್ಕೋಬೇಕು. ಇವಾಗ ಇದು ಚಿಕ್ಕದಿದೆ ಬಟ್ಟೆ ನೋಡಿ, ಚಿಕ್ಕದಿದೆ. ಅದನ್ನು ನಾನು ಮಾರ್ಕ್ ಆಗತ್ತೆ ಈ ಥರ ಮಾಡಿದ್ದೀನಲ್ವಾ ನೋಡಿ. ಇದು ಸ್ಲೀವು ಡಬಲ್ ನ್ಯಾಚ್ ಇರೋದು ಇಲ್ಲಿ ಬಂದಿದೆ, ಸಿಂಗಲ್ ನ್ಯಾಚ್ ಇರೋದು ಇಲ್ಲಿದೆ. ಇದೇ ಥರನೇ ಮಾಡ್ಕೋಬೇಕು. ಈ ಸ್ಲೀವ್ಗೆ ಆಪೋಸಿಟಾಗಿ ನೋಡಿ, ಇಲ್ಲೂ ಅಷ್ಟೇ ಡಬಲ್ ಸ್ಲೀವು. ಇವಾಗ ಈ ಸೈಡು ಇಲ್ಲಿ ಡಬಲ್ ನ್ಯಾಚ್ ಇದ್ದರೆ ಇದ್ರ ಆಪೋಸಿಟಾಗಿ ನಾನು ಇದನ್ನ ಹಾಕೊಂಡಿರೋದು ನೋಡಿ, ಡಬಲ್ ನ್ಯಾಚು. ಅವಾಗೆ ನಿಮಗೆ ಆಪೋಸಿಟಾಗಿ ಬರೋದು. ತುಂಬ ಚಿಕ್ಕದಿದೆ ಇದು ಬಟ್ಟೆ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೋಬೇಕು. ಇದರಲ್ಲಿ ಏನು ಎಕ್ಸ್ಟ್ರಾ ಇಲ್ಲ ನೋಡಿ. ಇಲ್ಲಿ ಬೆಲ್ಟ್ ಪಟ್ಟಿಗೆ ಬಟ್ಟೆ ಐತೆ, ಇಲ್ಲಿ ಪೈಪಿಂಗ್ ಐತೆ ಅಷ್ಟೇ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಐತೆ, ಇಷ್ಟೇ ಇರೋದು ಚಿಕ್ಕದಾಗಿ ಬಟ್ಟೆ. ನೋಡ್ಬಿಟ್ಟು ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಏನೈತೆ ಇದನ್ನೆಲ್ಲ, ಇದು ಬ್ಯಾಕು, ಇದು ಫ್ರಂಟು, ಇದು ಸ್ಲೀವು, ಇದು ಸ್ಲೀವು ಸರಿನಾ. ನಾನು ಸ್ಲೀವ್ಗೆ ನಿನ್ನೆ ಅದೇ ಈ ಲೆಂತಲ್ಲಿ ಇದು 10.5 ಇಂಚ್ ಇತ್ತು, ಅದು 9.75, 1 ಇಂಚ್ ಕಮ್ಮಿ ಬರ್ತಿತ್ತು. ಅದಕ್ಕೆ ಇಲ್ಲಿ ಬಟ್ಟೆ ಕಟ್ ಮಾಡಿ ನಾನು ಸ್ಲೀವು ಜಾಯಿಂಟ್ ಮಾಡಿದ್ದು ಕಟ್ಟಿಂಗ್ಗೆ ಸರಿನಾ. ನೋಡ್ತೀನಿ. ಇದು ಬಟ್ಟೆ ಸಾಲದಿಲ್ಲ, 1 ಮೀಟರ್ ತೊಗೊಂಡಿದ್ದೆ. ಅದರಿಂದ ಕ್ರಾಸ್ ಕಟ್ಟಿ ಸ್ವಲ್ಪ ಇದು ಬೇರೆ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದರಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ನಾನು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಥರ ಅಟ್ಯಾಚ್ ಆದಮೇಲೆ ತೋರಿಸ್ತೀನಿ ನೋಡಿ. ಇದು ಪಟ್ಟಿ ಇಲ್ಲಿ ಇದೆಯಲ್ವ ಹಿಂದೆ, ಇದ್ರ ಆಪೋಸಿಟಾಗಿ ನೋಡಿ ಈ ಥರನೇ ಹಾಕ್ಕೊಳ್ಳೋದು ಸರಿನಾ. ಈ ಶೇಪು ಹಿಂಗೆ ಬರಬೇಕು. ಇದು ಸೊಂಟ ಆ ಕಡೆ ಈ ಕಡೆ ಪಟ್ಟಿಗಳು ಸರಿನಾ. ಫ್ರೆಂಡ್ಸ್ ಇವು ಬ್ಲೌಸಲ್ಲಿ ಡಿಫ್ರೆಂಟಾಗಿ ಬರುತ್ತೆ ಅಂತ ನಾನು ಕಟ್ಟಿಂಗಲ್ಲಿ ಹೇಳಿದ್ದೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಹೇಳಿ ಅದೇ ಥರನೇ ಸ್ಟಿಚಿಂಗ್ ಮಾಡ್ಕೊಳೋದು. ಅವ್ರಿಗೆ ಕಫ್ ಶೇಪು ಅವ್ರಿಗೆ ಏನು ಫ್ಲ್ಯಾಟಾಗಿ ಬರಬೇಕಂತೆ. ಅದರಿಂದ ಅಷ್ಟೆಲ್ಲ ಬೇರೆ ನೋಡಿ ಈ ಥರ ಹಾಕ್ಕೊಳ್ತಾರೆ ಸರಿನಾ. ಹಾಕ್ಕೊಬಿಟ್ಟು ಇದೆಲ್ಲ ಫುಲ್ಲು ಸೀಲ್ ಮಾಡ್ಕೊಳ್ತೀನಿ ನಾನು ಸರಿನಾ. ಇದು ಸಿಸರಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನು. ಕಟ್ ಮಾಡ್ಕೊಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಎರಡು ಕಟ್ ಮಾಡ್ಕೊಂಡ್ರೆ ಇವಾಗ ನಾವು ಕಟಿಂಗ್ ಮಾಡಬೇಕಾದ್ರೆ ಇದಿರುತ್ತಲ್ವ, ಇದನ್ನು ಕಟ್ ಮಾಡಿರಲಿಲ್ಲ. ಇವಾಗ ನಾವು ಈ ಶೇಪ್ನ ಮಾಡ್ಕೊಳ್ತೀವಿ. ನಾವು ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಇದೇನಿದೆ ಲೈನಿಂಗು ಇದು ಶೇಪು, ಈ ಶೇಪು ಇದು ಸೊಂಟಕ್ಕೆ ಹೋಗೋದು, ಇದು ಫ್ರಂಟ್ಗೆ ಹೋಗೋದು. ಫ್ರಂಟ್ಗೆ ಏನು ಹೋಗುತ್ತೋ ಅದನ್ನು ಮಾರ್ಜಿನ್ ಇಟ್ಕೊಳ್ತೀನಿ ಸರಿನಾ. ಅಟ್ಯಾಚ್ ಮಾಡ್ಕೊಳ್ತೀನಿ. ಮೇಲೆ ಬಂದಿದೆ ಈ ಥರ. ಅಟ್ಯಾಚ್ ಆಯಿತು. ಇವಾಗ
ಇದಿದೆಯಲ್ವಾ ಲೈನಿಂಗ್, ಇದು ಬಟ್ಟೆ ಪೀಸ್ ಸರಿನಾ. ನೋಡಿ ಇದು ಬ್ಲೌಸ್ ಪೀಸು, ಇದು ಲೈನಿಂಗು. ಈ ಕಚ್ಚೆ ನಾವಲ್ಲಿ ಲೈನಿಂಗ್ ಕಡೆಗೆ ತಿರುಗಿಸ್ಕೋಬೇಕು. ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ಕಿನಾರಿ ಹಾಕಬೇಕು. ಆಯ್ತಮ್ಮ. ಇದನ್ನು ಅಷ್ಟೇ ಲೈನಿಂಗ್ ಕಡೆ ಏನು ಬರುತ್ತೆ ನೋಡಿ, ಈ ಶೇಪ್, ಇದು ಫ್ರಂಟ್ಗೆ ಹೋಗೋ ಶೇಪ್. ಇದನ್ನು ಆಪೋಸಿಟ್ ಹಾಕ್ಕೊಂಡಾಗ ನೋಡಿ ಲೈನಿಂಗು ಇದು ಬಟ್ಟೆ ಲೈನಿಂಗ್ ಇದೇ ಥರನೇ ಆಪೋಸಿಟ್ ಆಗ್ತದೆ. ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ಟಾರ್ಟ್ ಮಾಡ್ತೀನಿ. ಬರೀರಪ್ಪ, ಡ್ಯಾನ್ಸ್ ಕ್ಲಾಸ್ ಬೇರೆ ಹೋಗ್ಬೇಕು ಬಂಗಾರಿ, ನೀನು ಬರೀಬೇಕು ಮಗಳೇ. ಸ್ಯಾಟರ್ಡೇ ಆಗಿರೋದ್ರಿಂದ ಮಾತಾಡ್ತಾನೆ ಇರ್ತಾರೆ. ಮಾರ್ಜಿನಲ್ಲಿ ಈ ಥರ ಮತ್ತು ಈ ಡಾಟ್ಸ್ ಇದೆಯಲ್ವಾ, ಏನು ಅಂತಂದರೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಬರೋದಿಲ್ಲ, ಟಾಪ್ ಸೈಡ್ ಬರೋದಿಲ್ಲ. ನಾವು ಹೂವಿಂದ ಅಟ್ಯಾಚ್ ಮಾಡ್ತಿರ್ತೀವಲ್ಲ ಒಂದೊಂದು ಬಟ್ಟೆ ಜಾಗ ನೋಡಿ, ಎರಡು ಫ್ರಂಟ್ ಇದೇ ಥರನೇ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ನಾನು ಇದು ಮಾಡ್ಕೊಳ್ತೀನಿ. ನಾನು ಹೇಳಿದ ಫ್ರಂಟು ಇವ್ರದ್ದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಅದಕ್ಕೆ ನೋಡಿ ಇವ್ರಿಗೆ ಸ್ಟ್ರೈಟ್ ಆಂಟಿನೇ ಹೇಳ್ಬಿಟ್ಟು ಇದೇ ಥರ ಹಾಕ್ಸ್ಕೊಳೋದು. ಅವರು ವರ್ಕ್ ಮಾಡೋಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಅವು ಆಂಟಿ ಸೀರೆಕಿನ್ನ ಮಾಡೋದಿಲ್ಲ. ಅದರಿಂದ ಬೇಡಮ್ಮ, ಅಲ್ಲೆಲ್ಲ ಬರೀ ಗಂಡು ಮಕ್ಕಳು ಇರ್ತಾರೆ, ಬೇಡ ನಮಗಿದೆ ಥರನೇ ಸ್ಟಿಚ್ ಮಾಡು. ಫ್ರೆಂಡ್ಸ್ ಇವೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಏನಿದೆ ಲೈನಿಂಗಿಂದ ಮೇಲ್ಗಡೆ ಅದನ್ನೆಲ್ಲ ನಾನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಚಿರು ಬಂಗಾರಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಕೊಡ್ತೀವಂತೆ ಸುಮ್ಮನೆ ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆಂಟಿಗೆ ಎಷ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತ. ನಾರ್ಮಲಿ ಈ ಥರ ಡಾಟ್ಸ್ ಇಟ್ಕೊಳ್ತೀವಲ್ವ, ಫ್ರಂಟ್ ಡಾಟ್ಸು ಹೀಗೆ ಹೋಗಬೇಕು. ಆಂಟಿ ಇದು ಡಾಟ್ಸ್ ಮಾಮೂಲಿ ಬರುತ್ತಲ್ವ, ಕಾಣ್ತಿರ್ಬೋದು. ಆಂಟಿ ಈ ಥರ ಸ್ಟಿಚ್ ಮಾಡಿಸ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಈ ಅಲ್ವಾ ನೋಡಿ, ಈ ಥರ ಡಾಟ್ಸ್ ಹಿಂಗೆ ಸ್ಟ್ರೈಟು ಅವ್ರಿಗೆ ಫ್ರಂಟಲ್ಲಿ ನೋಡಿ ಈ ಥರ ಬರಬೇಕು. ನಾವು ಫ್ರಿಲ್ಸ್ ಕಟ್ ಬ್ಲೌಸ್ ಮಾಡ್ತೀವಲ್ಲ ಸ್ಟಿಚಿಂಗು, ಆ ಥರ ಆಂಟಿಗೆ ಇದು ಫ್ಲ್ಯಾಟಾಗಿ ಬರಬೇಕಂತೆ, ಏನು ಶೇಪ್ ಬೇಡಂತೆ. ಕಪ್ಸು ನೋಡಿ ಈ ಥರ ಬರುತ್ತೆ ಇವ್ರದ್ದು ಬ್ಲೌಸ್ದು. ನೋಡಿ ಫ್ರಂಟ್ ಇದು ಟಾಪ್ ಸೈಡು, ಇದು ಉಲ್ಟಾ ಹಾಕೊಂಡಿದ್ದೀವಿ. ಬ್ಯಾಕ್ ಸೈಡ್ ಇದು ಉಲ್ಟಾ, ಇದು ಸೀದಾ ಹಾಕೊಂಡು ಈ ಥರ ಕ್ರಾಸ್ ಪಟ್ಟಿನ ನಾವು ಹಿಂಗೆ 1 ಇಂಚ್ ಮಾರ್ಜಿನ್ ಇಟ್ಕೊಂಡು
ಇನ್ನೊಂದು ಫ್ರಂಟ್ ಬಂದಾಗ ನೋಡಿ, ಫ್ರಂಟು ಕೆಳಗಡೆ ಹಾಕ್ಕೋಬೇಕು, ಆಪೋಸಿಟಾಗಿ ಬಂದಾಗ ಹಿಂಗೆ, ಮತ್ತು ಇದು ಸೀದಾ ಉಲ್ಟಾ ಹಾಕ್ಕೋಬೇಕು, ಟಾಪ್ ಸೈಡು ಕ್ರಾಸ್ ಪಟ್ಟಿ ಉಲ್ಟಾ ಹಾಕ್ಕೋಬೇಕು, ಫ್ರಂಟು ಸೀದಾ ಹಾಕ್ಕೋಬೇಕು. ಈ ಡಾಟ್ಸ್ ಬಂದುಬಿಟ್ಟು ಇದು ಬ್ಯಾಕ್ ಕಡೆಗೆ ಬರಬೇಕು, ಫ್ರಂಟ್ ಕಡೆಗಲ್ಲ, ಬ್ಯಾಕ್ ಕಡೆಗೆ. ನೋಡಿ ಈ ರೀತಿ ಅಲ್ವಾ, ಈ ಫ್ರಂಟು ನೋಡಿ ಈ ಕಡೆಯಿಂದ ಈ ಥರ ರೋಲ್ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಡು ಬಂದು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿ ಸಿಗುತ್ತೆ. ನಾನು ಕರ್ಕೊಂಡು ಹೋಗಲ್ಲ ಇವತ್ತು, ಬರೀರಿ ಅಮ್ಮ, ಇವತ್ತು ಕಂಪ್ಲೀಟ್ ಆಗ್ಬಿಡ್ಬೇಕು ನಿಮ್ಮದು ಹೋಮ್ವರ್ಕು. ವೈ ಇಲ್ಲ ಈ ಇಲ್ಲ. ಹಾಫ್ ಇಂಚು ಕಾಜಪಟ್ಟಿಗೆ 2 ಇಂಚ್ ಬೇಕು ಅಂತ ಈ ಥರ ಆದರೂ ಕುಟ್ಕೊಬೋದು, ಈ ಥರ ಆದರೂ ಕುಟ್ಕೊಬೋದು. ನಾನು ಇದೇ ಥರನೇ ಕುಟ್ಕೊಳ್ತೀನಿ. ಹಾಫ್ ಇಂಚು ಕುಟ್ಕೊಂಡ್ಬರ್ಬೇಕು. ಕಾಣ್ತಿದೆ, ಇಲ್ಲಿ ಒಂದು ಸ್ಟಿಚಿಂಗು, ಇಲ್ಲಿ ಒಂದು ಸ್ಟಿಚಿಂಗ್, ಈ ಥರನೇ ಬರಬೇಕು. ಈ ಥರ ಫ್ರಂಟಿನ ಇಟ್ಕೊಂಡು ಇದೇ ಥರ ಮ್ಯಾಚ್ ಹಾಕ್ಕೋಬೇಕು. ಇದರ ಫ್ರಂಟು ಅಪ್ ಆ್ಯಂಡ್ ಡೌನ್ನೇ ಬರುತ್ತೆ ನೋಡಿ. ಈ ಕ್ರಾಸ್ ಪಟ್ಟಿ, ಈ ಪಟ್ಟಿ ಎಲ್ಲ ಇದೇ ಬರಬೇಕು. ಇದು ಒಯ್ದೈತೆ ಒಳಗಡೆ, ಸ್ಯಾರಿಲ್ ಬಟ್ಟೆ ಕಮ್ಮಿ ಇತ್ತಲ್ಲ, ಅದಕ್ಕೆ ಅಂಚು ಪೀಸಲ್ಲಿ ಬಂದಿತ್ತಲ್ಲ, ಅದನ್ನೇ ಹಾಕಿ.
ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ನೋಡಿ, ಸೀರಿಯಲ್ ಮಾರ್ಕೊಂಡಿದ್ದೆ ಬಟ್ಟೆ ಪೀಸಲ್ಲಿ, ಸ್ಯಾರಿ ಬಟ್ಟೆ ಪೀಸಲ್ಲಿ. ಯಾಕೆ ಅಂದರೆ ಇದು ಉಲ್ಟಾ ಸ್ಯಾರಿಗಳಲ್ಲಿ ಒಂದೊಂದು ಉಲ್ಟಾ ಸೀದಾ ಗೊತ್ತಾಗಲ್ಲ. ಅದರಿಂದ ಮಾರ್ಕಿಂಗ್ ಚಾಕ್ ತೊಗೊಂಡು ಉಲ್ಟದಲ್ಲಿ ನೀವು ಮಾರ್ಕ್ ಹಾಕ್ಬಿಟ್ರೆ ಅದು ಉಲ್ಟನೇ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಬೋರ್ಡ್ರ್ ಇರೋದಿಲ್ಲ, ಅದ್ರಲ್ಲಿ ಗೊತ್ತಾಗಲ್ಲ, ಅಂಚಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದರಿಂದ ಈ ಥರ ಸ್ಯಾರಿ ಬಟ್ಟೆಗೆ ಉಲ್ಟದಲ್ಲಿ ನಾನು ಮಾರ್ಕ್ ಹಾಕ್ತೀನಿ, ಉಲ್ಟಾ ಅಂತ ಫ್ರೆಂಡ್ಸ್. ಇವಾಗ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳೋಕ್ಕೆ ಇದು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳೋದು, 1.5 ಇಂಚಷ್ಟು. ಇದು ಬಟ್ಟೆ ಉಲ್ಟಾ, ಇದು ಸ್ಲೀವು. ಸೀದದಲ್ಲಿ ಬಂದು ಈ ಪಟ್ಟಿನ ಸೀದದಲ್ಲಿ ಹಾಕ್ಕೋಬೇಕು. ಅಂದರೆ ಇದು ಕೆಳಗಡೆ, ಈ ಬಟ್ಟೆ ಇಲ್ಲಿ, ಇದು ಸೀದಾ, ಇದು ಪಟ್ಟಿ. ಈ ಥರ ಹಾಕ್ಕೊಂಡು ಬಟ್ಟೆ ಪೀಸು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಸೀರೆ ಬಟ್ಟೆ ಪೀಸು, ಲೈನಿಂಗ್ ಬಟ್ಟೆ ಒಳಗಡೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪಟ್ಟಿ ಪೀಸು ಅಂದರೆ ಈ ಥರ ಮಾಡ್ಕೊಳ್ಳಿ, ಸರಿನಾ? ಮಡ್ಕೊಬಿಟ್ಟು ಅದಕ್ಕಿಂತ ಮುಂಚೆ ಈ ಥರ ಇಲ್ಲಿ ಕ್ರಾಸಾಗಿ 1/2 ಇಂಚ್ ಮಡಗಿದ್ರಲ್ಲ ಅದನ್ನು ನೀವು ಕಟ್ ಮಾಡ್ಕೊಳ್ಳೋಣ. ಗಲಾಟೆ ಮಾಡಬೇಡಿ ಚಿಂಟು. ಸ್ಯಾರಿ ಬಟ್ಟೆ ಈ ಕಡೆ ಇದೆ, ಕಿನಾರಿ ಈ ಥರ ಲೈನಿಂಗ್ ಬಟ್ಟೆ ಮೇಲೆ ಪಟ್ಟಿ ಪೀಸ್ ಬರಬೇಕು. ಹಾಕ್ಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಬೋದು ಫಸ್ಟ್, ಸರಿನಾ? ಫೋಲ್ಡಿಂಗ್ ಹಿಂಗೆ ಮಾಡ್ಕೊಬಿಟ್ಟು ಆಮೇಲೆ ಒಂದು ಕಿನಾರಿ ಹಾಕ್ಕೊಂಡು ಬಂದ್ಬಿಡಿ, ಕವರ್ ಮಾಡ್ಬಿಟ್ಟು ಸ್ಟಿಚಿಂಗ್, ಸರಿನಾ? ನಾನು ಇದೇ ಥರನೇ ಮಾಡೋದು, ಸ್ಟಿಚಿಂಗ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಬಂದು ಇದನ್ನು ಇವಾಗ ಫುಲ್ಲು ಸ್ಟಿಚಿಂಗ್ ಹಾಕ್ಕೊಬಿಡ್ತೀನಿ. ಬ್ಯಾಕ್ಗೆ ಲೈನಿಂಗು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಬ್ಯಾಕೆಲ್ಲ ಅಟ್ಯಾಚ್ ಮಾಡ್ಕೊಂಡು ನೋಡಿ, ಇದೆಲ್ಲ ಎಕ್ಸ್ಟ್ರಾ ಏನಿದೆ ಲೈನಿಂಗ್ ಕೂಡ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಟ್ರಿಮ್ ರೆಡಿ ಆಯಿತು. ಫೈನಲಿ 8 ಫೈನಲಿ ಫ್ರೆಂಡ್ಸ್ ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚು ಮತ್ತು ಬ್ಯಾಕು ರೆಡಿ ಆಯಿತು. ಪೈಪಿಂಗ್ ಮಾಡೋದು, ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ.